ಹಾಯ್ ಫ್ರೆಂಡ್ಸ್, ಬನ್ನಿ ಇವತ್ತು ನಮ್ಮ ಮಕ್ಕಳ ಸ್ಕೂಲಲ್ಲಿ ಫುಡ್ ಫೆಸ್ಟಿವಲ್ ಇದ್ದಿದ್ದಕ್ಕೋಸ್ಕರ ಅವ್ರಿಗೆ ನಾನು ಪಾನಿಪುರಿ ಮಾಡಿಕೊಟ್ಟೆ. ಪಾನಿಪುರಿನ ಸೇಲ್ ಮಾಡಿಬಿಟ್ಟು 1,200 ರೂಪಾಯಿ ವ್ಯಾಪಾರ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ಪಾನಿಪುರಿ ಬಂದುಬಿಟ್ಟು ಅಷ್ಟೊಂದು ಟೇಸ್ಟ್ ಆಗಿತ್ತು. ಬನ್ನಿ ಹಾಗಿದ್ರೆ ಆ ಪಾನಿಪುರಿ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ಡೀಟೇಲ್ಸ್ ಆಗಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಪಾನಿಪುರಿಗೆ ನಮಗೆ ಮಸಾಲೆಗೋಸ್ಕರ ಬಂದುಬಿಟ್ಟು ಪುದೀನ ಹಾಗೆ 1 ಕಟ್ಟು ಕೊತ್ತಂಬರಿ ಸೊಪ್ಪು ಬೇಕು. ಪುದೀನ 1 ಬೌಲು ಹಾಗೆ 1 ಬೌಲು ಕೊತ್ತಂಬರಿ ಸೊಪ್ಪಿದ್ರೆ ಸಾಕಾಗುತ್ತೆ. ಈ ರೀತಿ ತಾಜಾ ಇರೋ ಸೊಪ್ಪನ್ನು ತೊಗೊಂಡ್ಬಂದ್ಬಿಟ್ಟು ನೀಟಾಗಿ ಬಿಡಿಸಿಟ್ಕೊಳ್ಳಿ. ನೋಡಿ, ನಾನು ಇವಾಗ ಏನೇನು ಹಾಕಿದ್ದೀನಿ ಅಂತ ಹೇಳಿ. ಕಾಳು ಮೆಣಸಿನಕಾಳು, ಶುಂಠಿ, ಜೀರಿಗೆ ಹಾಗೆ ಹಸಿಮೆಣಸು, ಹಸಿ ಕೊತ್ತಂಬರಿ ಹಾಗೆ ಪುದೀನ ಸೊಪ್ಪು, ಇವೆಲ್ಲ ಸಾಮಗ್ರಿಗಳನ್ನು ನಾನಿವಾಗ ರುಬ್ಬಿ ತಗೊಂಡು ಬಂದುಬಿಡ್ತೀನಿ. ಕೊತ್ತಂಬರಿ, ಪುದೀನ, ಹಸಿಮೆಣಸು, ಜೀರಿಗೆ, ಶುಂಠಿ ಹಾಗೆ ಕಾಳು ಮೆಣಸಿನ ಕಾಳು. ಇವು ಪೆಪ್ಪರ್ ಪೌಡರು ಹಾಗೆ ಜೀರಾ ಪೌಡರ್ ಇದ್ದರೂ ಕೂಡ ನೀವು ಹಾಕ್ಕೋಬೋದು. ನನಗೆ ಇತ್ತು ಕೂಡ ನಾನು ಸ್ವಲ್ಪ ಗ್ರೈಂಡಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ತುಂಬ ಟೇಸ್ಟಾಗಿ ಬರುತ್ತೆ. ನಾವು ಗ್ರೈಂಡ್ ಮಾಡಿ ಹಿಂದೆನೇ ಹಾಕೋದ್ರಿಂದ. ನೋಡಿ, ಹಸಿ ಶುಂಠಿ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ನುಣ್ಣಗೆ ರುಬ್ಕೊಂಡು ಬಂದುಬಿಡೋಣ. ರುಬ್ಬಿಬಿಟ್ಟು ಇದನ್ನು ಪೇಸ್ಟ್ ಮಾಡಿ ಎತ್ತಿಟ್ಕೊಳ್ತೀನಿ. ಆನಂತರ ನೋಡಿ, ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ. ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿನ್ಕಾಯಿನ ನೀವು ಆ್ಯಡ್ ಮಾಡ್ಕೊಳ್ಳಿ. ಮೆಣಸಿನ್ಕಾಯಿ ತುಂಬ ಖಾರ ಇತ್ತು ಅಂದರೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ. ನಿಮಗೆ ಪಾನಿಪುರಿ ಮೆಜರ್ಮೆಂಟ್ ಎಷ್ಟು ಬೇಕೋ ಅಷ್ಟನ್ನು ನೀವು ಮಾಡ್ಕೋಬೋದು. ನಾನು ಇಷ್ಟು ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆಗೆ ರುಬ್ಕೊಂಡು ರೆಡಿ ಮಾಡ್ಕೊಳ್ತೀನಿ. ಬನ್ನಿ ಇವಾಗ ನಾವು ಪಾನಿಗೆ ಏನೇನೆಲ್ಲ ಐಟಮ್ಸ್ ಹಾಕ್ತೀವಿ ಅಂತ ತೋರಿಸ್ತೀನಿ. ನೋಡಿ, ಅಷ್ಟು ಮಸಾಲೆಗಾಯಿತು. ಆನಂತರ ಬಂದುಬಿಟ್ಟು 1-2 ಹಿಡಿಯಷ್ಟು ಹುಣಸೆ ಹಣ್ಣನ್ನು ನಾವು ಬೆಳಗ್ಗೆನೇ ನೆನೆಸಿಟ್ಟಿದ್ದೀವಿ. ಹಾಗೆ ಬ್ಲ್ಯಾಕ್ ಸಾಲ್ಟನ್ನು ಕೂಡ ನಾನು ನೆನೆಸಿಟ್ಟಿದ್ದೆ. ಈ ಬ್ಲ್ಯಾಕ್ ಸಾಲ್ಟು, ನಿಂಬೆ ಹುಳಿನ ಬೆಳಗ್ಗೆನೇ ನೆನೆಸಿಟ್ಟರೆ ನಮಗೆ ಸಂಜೆಗೆ ಪಾನಿಪುರಿಗೆ ಅದು ಕರಗಿಬಿಡುತ್ತೆ ಎಲ್ಲ. ಹುಣಸೆ ಹಣ್ಣು ಕೂಡ ತುಂಬ ಮೆತ್ತಗೆ ತುಂಬ ಚೆನ್ನಾಗಿ ಹುಳಿ ಬಿಟ್ಟಿತ್ತು. ಇದೇ ರೀತಿ ನಾವು ಇದನ್ನು ಶೋಧಿಸ್ಕೊಂಡು ತಗೊಂಡ್ಬಿಡೋಣ. ಅದರಲ್ಲಿ ಕಡ್ಡಿ ಕಸ ಎಲ್ಲ ಹುಣಸೆ ಹಣ್ಣಲ್ಲಿರೋದೆಲ್ಲ ಈಚೆ ಬಂದುಬಿಡುತ್ತೆ. ನೋಡಿ, ನೀಟಾಗಿ ಹಿಂಡಿ ನಾನು ತೆಗೆದುಬಿಟ್ಟೆ ಎಲ್ಲದನ್ನು. ಈ ರೀತಿ ಕಸ ಬಂದುಬಿಡುತ್ತೆ, ಮೇಲ್ಗಡೆ ತೆಗೆದುಬಿಡಿ. ಇದಾದ ನಂತರ ನಾನು ಬ್ಲ್ಯಾಕ್ ಸಾಲ್ಟನ್ನು ಕರಗಿಸಿದ್ದೆ ಅಲ್ವಾ, ಅದನ್ನು ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ, ಬ್ಲ್ಯಾಕ್ ಸಾಲ್ಟ್ ಯಾರಿಗೆಲ್ಲ ಗೊತ್ತಿಲ್ಲ ಅಲ್ಲಿ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ. ಇದೇ ಬಂದುಬಿಟ್ಟು ಬ್ಲ್ಯಾಕ್ ಸಾಲ್ಟು. ನಾನು ಇದರಲ್ಲೇ ಒಂದು ಅರ್ಧ ಹಾಕಿದ್ದೆ ಅಷ್ಟೇ, ಮಕ್ಕಳಿಗೋಸ್ಕರ ಅರ್ಧ ಹಾಕಿದ್ದೆ. ಇದು ನೀವು ಎಷ್ಟು ಹಾಕ್ತೀರೋ ಅಷ್ಟು ಪಾನಿಪುರಿ ರುಚಿ ಬರುತ್ತೆ. ನಾನು ಇಲ್ಲಿ ಯಾವುದೇ ರೀತಿ ಟೇಸ್ಟಿಂಗ್ ಪೌಡ್ರಿಗೆ ಏನೇನೂ ಯೂಸ್ ಮಾಡಿಲ್ಲ, ಯಾಕಂದರೆ ಚಿಕ್ಕ ಮಕ್ಕಳು ತಿನ್ನೋದು ಅನ್ನೋ ಕಾರಣಕ್ಕೆ ಮಾಡಲಿಲ್ಲ. ಈ ರೆಸಿಪಿನ ಮಾಡಿ ಕಳಿಸಿದ್ದು ಫುಡ್ ಫೆಸ್ಟಿವಲಿಗೆ. ಬಟ್ ಇದನ್ನೇ ಮಾಡಿದ್ದು ನಾನು ನೆಕ್ಸ್ಟ್ ಇನ್ನೊಂದು ಮಧ್ಯದಿಂದಲೇ ಮಾಡಿದೆ. ಅವತ್ತು ನನಗೆ ಅವಸರದಲ್ಲಿ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಅಷ್ಟು ಟೇಸ್ಟಾಗಿತ್ತಲ್ವ, ಒಂದು ಸರಿ ಮಾಡಿ ತೋರಿಸೋಣ, ಯೂಟ್ಯೂಬಿಗೆ ಹಾಕೋಣ ಅಂತ ಮಾಡಿದೆ. ನೋಡಿ, ಈ ಹುಳಿ ಮತ್ತು ಬ್ಲ್ಯಾಕ್ ಸಾಲ್ಟ್ ಇದ್ರ ಜೊತೆಗೆ ನಾವು ರುಬ್ಬಿಟ್ಟಂತಹ ಮಸಾಲನ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಎಲ್ಲ ಮಿಶ್ರಣನೂ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ರುಚಿ, ಖಾರ, ಉಪ್ಪು, ಹುಳಿ ಯಾವ ರೀತಿ ಇದೆ ಅಂತ ಹೇಳಿ ಒಂದು ಸ್ವಲ್ಪ ಟೇಸ್ಟ್ ನೋಡಿದೆ. ಆಮೇಲೆ ಒಂದು ಸ್ವಲ್ಪ ಖಾರ ಕಡಿಮೆ ಆಯಿತು ಅನ್ನಿಸ್ತು, ಯಾಕಂದರೆ ಹಸಿಮೆಣಸಿನ್ಕಾಯಿ ಅಷ್ಟೊಂದು ಘಾಟು ಇರಲಿಲ್ಲ. ಆ ಕಾರಣಕ್ಕೆ ನಾನು ಮತ್ತೆ ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕಿದ್ದೀನಿ. 1/2 ಟೇಬಲ್ ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರ್ನ ನಾನು ಇದಕ್ಕೆ ಹಾಕಿಬಿಟ್ಟು ತಿರ್ಗಾ ಇನ್ನೊಂದು ಸರಿ ಮಿಕ್ಸ್ ಮಾಡಿ ಅದನ್ನೆಲ್ಲ ಒಂದು ಬಾಕ್ಸಿಗೆ ಎತ್ತಿಟ್ಟಿದ್ದೀನಿ. ಪಾನಿನ ನಮಗಿವಾಗ ಪಾನಿ ರೆಡಿ ಆಯಿತು. ಈ ಪಾನಿಗೆ ಮಸಾಲೆ ಹಾಕಿದ್ದೀನಿ, ಹಾಗೆ ಬ್ಲ್ಯಾಕ್ ಸಾಲ್ಟು ಮತ್ತು ಹುಣಸೆ ಹುಳಿ ಹಾಕಿದ್ದೀನಿ, ಉಪ್ಪು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು. ಆ ಉಪ್ಪು ನಾವು ಬ್ಲ್ಯಾಕ್ ಸಾಲ್ಟ್ ಹಾಕಿದ್ದು ಅಲ್ಲದೆ ಒಂದು ಸ್ವಲ್ಪ ರುಚಿಗೆ ಉಪ್ಪು ಹಾಕಲೇಬೇಕಾಗುತ್ತೆ. ಅದಾದ ನಂತರ ನೋಡಿ, ಬೇಯಿಸಿದ ಆಲೂಗಡ್ಡೆಯನ್ನು ನಾನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ. ಇದಕ್ಕೆ ನಾನು ಮತ್ತೆ ಬೇಯಿಸಿದ ಬಟಾಣಿಯನ್ನು ಹಾಕ್ತಾಯಿದ್ದೀನಿ. ಈ ರೀತಿ ಆಲೂಗಡ್ಡೆ ಬಟಾಣಿ ಹಾಕಿಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಹೆಚ್ಚಿದ ಕರಿಬೇವಿನ ಸೊಪ್ಪನ್ನು ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಅಚ್ಚು ಖಾರದ ಪುಡಿಯನ್ನು ಹಾಕಿಬಿಟ್ಟು ನೋಡಿ, ನಾನು ಹೆಚ್ಚಿದ ಈರುಳ್ಳಿನ ಹಾಕ್ತಾಯಿದ್ದೀನಿ. ನೀವು ಈರುಳ್ಳಿ ಬೇಕಿದ್ದರೆ ಹಾಕ್ಕೋಬೋದು, ಇಲ್ಲಾದರೆ ನೀವು ಅದನ್ನು ಸ್ಕಿಪ್ ಮಾಡ್ಕೋಬೋದು. ಚಿಕ್ಕದಾಗಿರೋ ಸೇವ್ ಖಾರ ಸಿಗುತ್ತೆ, ನೀವು ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ದಪ್ಪ ಖಾರನೇ ಯೂಸ್ ಮಾಡಿದ್ದೀನಿ. ನೋಡಿ, ಮೆಣಸಿನ್ಕಾಯಿನ ಬಂದುಬಿಟ್ಟು ನಾನು ತಿಕ್ಕಾಗಿರೋ ಖಾರದ ಪುಡಿ ಹಾಕಿಲ್ಲ. ಈ ಮೆಣಸಿನಕಾಯಿನ ನಾನು ಹಂಚಿನ ಮೇಲೆ ಸ್ವಲ್ಪ ಬಾಡಿಸ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಈ ರೀತಿ ಕಿವುಚಿಬಿಟ್ಟು ಅದರ ಕೆಲವೊಂದು ಇದು ಮಾತ್ರ ಹಾಕ್ತಾಯಿದ್ದೀನಿ, ಸ್ಲೈಡ್ಸ್ ಮಾತ್ರ, ಅದನ್ನು ಮಾತ್ರ ಹಾಕ್ತಾಯಿದ್ದೀನಿ. ನೋಡಿ, ನಾನು ಜಾಸ್ತಿ ಮೆಣಸಿನ್ಕಾಯಿ ಹಾಕ್ತಾಯಿಲ್ಲ. ಕಿವುಚಿಬಿಟ್ಟಿರೋ ಮೆಣಸಿನ್ಕಾಯಿದು ಕೆಲವೊಂದು ದಪ್ಪ ತೆಗೆದುಬಿಟ್ಟು ಒಂದು ಸ್ವಲ್ಪ ಘಾಟ್ ಬರಲಿ ಅಂತ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ ಇದನ್ನೇ ಹಾಕ್ಕೋಬೋದು. ನಂತರ ಬಂದುಬಿಟ್ಟು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ, ಇದು ಮಿಕ್ಸ್ ಮಾಡಿದ ಮೇಲೆ ನಮಗೆ ಪಾನಿಪೂರಿಗೆ ತುಂಬುವಂತಹ ಸ್ಟಫಿಂಗ್ ರೆಡಿ ಆಯಿತು ನಮಗೆ. ಇವಾಗ
ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ. ನಮಗೆ ಪಾನಿಪುರಿನೂ ಕೂಡ ಅಷ್ಟೇ ಟೇಸ್ಟಾಗಿ ತುಂಬ ಹೆಲ್ತಿಯಾಗಿ ಬರುತ್ತೆ. ನೋಡಿ ನಾನು ಯೂಟ್ಯೂಬ್ ಚಾನಲಲ್ಲಿ ನಾನು ತೋರಿಸ್ತಾ ಇದ್ದೀನಿ ಅಂದರೆ ನಿಮಗೆ ತಿಳಿದಂಗೆ ಹೆಲ್ತಿ ಕುಕ್ಕಿಂಗ್ಸ್ನ ನಾನು ತೋರಿಸೋದು. ನಮ್ಮ ಹೆಲ್ತಿ ಕುಕ್ಕಿಂಗ್ಸ್ ದೇಹಾಮೃತ ಚಾನಲ್ನಲ್ಲಿ ಯಾವುದೇ ರೀತಿ ದೇಹಕ್ಕೆ ಆಗಲಿ ಆರೋಗ್ಯಕ್ಕೆ ಆಗಲಿ ಯಾವುದೇ ರೀತಿ ಅಡ್ಡ ಪರಿಣಾಮ ಆಗುವಂತಹ ಯಾವ ರೆಸಿಪಿನೂ ನಾನು ತೋರಿಸೋದಿಲ್ಲ. ಇದು ಮಕ್ಕಳಿಗೆ ಸಂಜೆ ಸ್ನ್ಯಾಕ್ಸಿಗೆ ಮಕ್ಕಳು ಒಂದೇ ಸಮ ಹಠ ಮಾಡೋದಕ್ಕೆ ಮನೆಯಲ್ಲೇ ನಾನು ತುಂಬ ಕಾಳಜಿ ವಹಿಸಿ ಪಾನಿಪುರಿ ಮಾಡಿಕೊಟ್ಟಿದ್ದೀನಿ. ನೀವು ಕೂಡ ಈ ರೀತಿ ರಜದ ಸಮಯದಲ್ಲಿ ಮಕ್ಕಳಿಗೆ ಮನೆಯಲ್ಲೇ ಪಾನಿಪುರಿ ಮಾಡಿ ತಿನ್ನಿಸಿ. ನೋಡಿ ಇದೆಲ್ಲ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಆನಂತರ ಇದಕ್ಕೆ ಬೇಕಿದ್ರೆ ನಾವು ಒಂದು ಸ್ವಲ್ಪ ಅಚ್ಚು ಖಾರದ ಪುಡಿನ ಟರ್ಮರಿಕ್ ಪೌಡರ್ ಅರಿಶಿಣ ಪುಡಿನ ಒಂದು ಸ್ವಲ್ಪ ಹಾಕಿಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲ ಆದಮೇಲೆ ನಮಗೆ ಸ್ಟಫಿಂಗ್ ರೆಡಿ ಆಯಿತು. ನೋಡಿರಿ, ಸ್ವಲ್ಪ ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇದನ್ನು ಇನ್ನೊಂದು ಸಾರಿ ಮಿಕ್ಸ್ ಮಾಡಿಬಿಟ್ಟು ನಾನು ಸೈಡಿಗೆ ಎತ್ತಿಟ್ಕೊಳ್ತೀನಿ. ನೋಡಿ ಇವಾಗ ನಮಗೆ ಪಾನಿನೂ ರೆಡಿ ಆಯಿತು, ಹಾಗೆ ಪಾನಿಪೂರಿನೂ ರೆಡಿ ಇದೆ, ಹಾಗೆ ಅದಕ್ಕೆ ತುಂಬುವಂಥ ಸ್ಟಫಿಂಗ್ ಕೂಡ ರೆಡಿ ಇದೆ. ಅದರ ಜೊತೆಗೆ ನಮಗೆ ಖಾರನೂ ಇದೆ, ಸೇವು ಕೂಡ ಇದೆ. ನೀವು ಬೇಕಿದ್ದರೆ ಇನ್ನೂ ಏನೇನೆಲ್ಲ ಬೇಕು ನಿಮ್ಮ ಟೇಸ್ಟಿಗೆ ಅದನ್ನು ಮೇಲ್ಗಡೆಯಿಂದ ಸೇವು, ಶೇಂಗಾ, ಖಾರ ಈ ರೀತಿ ನೆನೆವೆಲ್ಲ ಹಾಕ್ಕೋಬೋದು. ನನಗಿಷ್ಟೇ ಸಾಕು ಅನ್ನಿಸ್ತು. ನನಗೆ ಈ ರೀತಿ ಪಾನಿಪುರಿ ರೆಡಿಯಾಗಿ ಬಂತು. ನೋಡಿ ಫ್ರೆಂಡ್ಸ್, ರೆಡಿ ಪೂರಿ ತಂದಿದ್ವಿ. ನೀವು ರೆಡಿ ಪೂರಿ ಸಿಗಲಿಲ್ಲ ಅಂದರೆ ನೀವು ಬೇಕಿದ್ರೆ ಚಿಕ್ಕ ರವೆನ, ಸಣ್ಣದು ರವೆನ ಹಾಗೆ ಮೈದಾನ ಸೇರಿಸ್ಬಿಟ್ಟು ನೀವು ಪೂರಿಯನ್ನು ಲಟ್ಟಿಸ್ಕೊಂಡ್ಬಿಟ್ಟು ಎಣ್ಣೆಯಲ್ಲಿ ಬಿಟ್ಕೊಂಡ್ರೆ ನಿಮಗೆ ಪಾನಿಪುರಿ ರೆಡಿಯಾಗಿ ಬಂದುಬಿಡುತ್ತೆ. ನೋಡಿ ಪಾನಿ ಅಂತೂ ಸಖತ್ತಾಗಿತ್ತು. ಬೇಗನೆ 10-15 ನಿಮಿಷದಲ್ಲೇ ನನ್ನ ಮಕ್ಕಳು ಎಲ್ಲ ಖಾಲಿ ಮಾಡಿಬಿಟ್ರು ಫ್ರೆಂಡ್ಸ್. ತುಂಬ ಟೇಸ್ಟ್ ಆಗಿತ್ತು. ತುಂಬ ಹೆಲ್ತಿಯಾದ ಪಾನಿಪುರಿನ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಖಂಡಿತವಾಗೂ ನನಗೆ ಕಾಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ದಯವಿಟ್ಟು ಈ ಪಾನಿಪುರಿ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಈ ವಿಡಿಯೋನ ಇಲ್ಲಿ ತನಕ ನೋಡಿದ್ದಕ್ಕೆ ದಯವಿಟ್ಟು ಹೇಳ್ತಾ ಇದ್ದೀನಿ, ನನ್ನ ಚಾನಲ್ನ ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ. ಹಿಂದೆ ಎಲ್ಲ ಸಬ್ಸ್ಕ್ರೈಬ್ ಮಾಡದೇ ಚಾನಲ್ ನೋಡಿದ್ದೀರಾ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಯೂಟ್ಯೂಬ್ ಚಾನಲ್ನ ನೀವು ವಿಡಿಯೋಸ್ನ ನೋಡಿ, ಅದರಿಂದ ನಮಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ.